ಆಕ್ಷನ್ ಥ್ರಿಲ್ಲರ್ ಸಿನಿಮಾ ನೋಡೋದ್ರಲ್ಲಿರೋ ಮಜಾನೇ ಬೇರೆ, ಅದು ಕೊಡೋ ಮತ್ತೆ ಬೇರೆ, ಅದ್ರಲ್ಲಿರೋ ಗಮ್ಮತ್ತೆ ಬೇರೆ. ನೆಟ್ಫ್ಲಿಕ್ಸ್ ನಲ್ಲಿ ಅವೈಲೇಬಲ್ ಇರೋ 5 ಆಕ್ಷನ್ ಸಿನಿಮಾಗಳನ್ನ ನಾನಿವತ್ತು ಸಜೆಸ್ಟ್ ಮಾಡ್ತೀನಿ. ಈ ಸಿನಿಮಾಗಳು ಖಂಡಿತ ನಿಮ್ ಟೈಮ್ ನ ವೇಸ್ಟ್ ಮಾಡೋದಿಲ್ಲ. ವಿಡಿಯೋ ಕೊನೆವರೆಗೂ ನೋಡಿ. ನಿಮ್ಗೆ ಯಾವ ಸಿನಿಮಾ ಇಂಟ್ರೆಸ್ಟಿಂಗ್ ಅನ್ಸುತ್ತೋ ಅದನ್ನ ವಾಚ್ ಲಿಸ್ಟ್ ನಲ್ಲಿ ಸೇರಿಸ್ಕೊಳ್ಳಿ. ಅದಕ್ಕೂ ಮೊದಲು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಎಕ್ಸ್ಟ್ರಾಕ್ಷನ್ 2 2020ರಲ್ಲಿ ಬಂದ ಎಕ್ಸ್ಟ್ರಾಕ್ಷನ್ ಸಿನಿಮಾದ ಸೀಕ್ವೆಲ್. ಮೊದಲ ಭಾಗಕ್ಕಿಂತ ಹೆಚ್ಚು ವೈಲೆಂಟ್ ಮತ್ತೆ ಗ್ರ್ಯಾಂಡ್ ಆಗಿದೆ. ಮೊದಲ ಪಾರ್ಟ್ ನಲ್ಲಿ ಸಾವು ಮತ್ತೆ ಬದುಕಿನ ನಡುವೆ ಹೋರಾಡಿ ಬದುಕುವ ಟೈಲರ್ ಈ ಬಾರಿ ಜಾರ್ಜಿಯಾದ ಭೀಕರ ದಂಗೆಕೋರ ದಾದಾನ ಕುಟುಂಬವನ್ನ ಜೈಲಿನಿಂದ ರಕ್ಷಿಸಬೇಕಾದ ಹೊಣೆ ಇವನ ಮೇಲೆ ಬೀಳುತ್ತೆ. ಬರೋಬ್ಬರಿ 21 ನಿಮಿಷಗಳ ಕಾಲ ಸಿಂಗಲ್ ಟೇಕ್ ನ ಮಾದರಿಯಲ್ಲಿ ಜೈಲಿನಲ್ಲಿ ನಡೆಯುವ ಆಕ್ಷನ್ ಸೀನ್ ಈ ಸಿನಿಮಾದ ಹೈಲೈಟ್. ಕಾರ್ ಚೇಸಿಂಗ್, ಹೆಲಿಕಾಪ್ಟರ್ ಮತ್ತೆ ಚಲಿಸುವ ರೈಲಿನಲ್ಲಿ ನಡೆಯುವ ಆಕ್ಷನ್ ಸೀನ್ ಗಳು ಭಯಂಕರವಾಗಿವೆ. ಹವೋಕ್ ದಿ ರೈಡ್ ಸಿನಿಮಾವನ್ನು ಡೈರೆಕ್ಟ್ ಮಾಡಿರೋ ಆಕ್ಷನ್ ಮಾಸ್ಟರ್ ಗರೆತ್ ಇವಾನ್ಸ್ ರವರ ಡಾರ್ಕ್ ಆಕ್ಷನ್ ಥ್ರಿಲ್ಲರ್ ಸಿನಿಮಾ. ಡ್ರಗ್ ಡೀಲ್ ಗಳು ವಿಕೋಪಕ್ಕೆ ಹೋದಾಗ ರಾಜಕಾರಣಿಯೊಬ್ಬರ ಮಗನನ್ನ ರಕ್ಷಿಸಲು ಭ್ರಷ್ಟ ಮತ್ತೆ ಕಷ್ಟದಲ್ಲಿದ್ದ ಡಿಟೆಕ್ಟಿವ್ ಕಣಕ್ಕಿಳಿತಾನೆ. ಆದ್ರೆ ಕತೆ ಸಾಕ್ತಿದ್ದಂಗೆ ನಗರದ ಸಂಪೂರ್ಣ ಅಪರಾಧ ಜಾಲ ಮತ್ತೆ ವ್ಯವಸ್ಥೆಯ ಅಸಲಿ ಮುಖವಾಡಗಳು ಬಯಲಾಗ್ತದೆ. ಬ್ರೂಟಲ್ ಆಕ್ಷನ್ ಸೀನ್ಗಳು ಈ ಸಿನಿಮಾದ ಜೀವಾಳ. ಭೂಗತ ಲೋಕದ ಭ್ರಷ್ಟಾಚಾರ ಮತ್ತೆ ಕತ್ತಲೆಯ ಮುಖವನ್ನ ರಿಯಲಿಸ್ಟಿಕ್ ಆಗಿ ತೋರಿಸಲಾಗಿದೆ. ಡಿಮನ್ ಸಿಟಿ ಈ ಜಪಾನೀಸ್ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ನಿಮಗೆ ಖಂಡಿತ ಹಬ್ಬ ನೀಡುತ್ತೆ. ಕೊಲೆಗಡಕರ ಸಾಮ್ರಾಜ್ಯವಾಗಿರೋ ನಗರವೊಂದರಲ್ಲಿ ತನ್ನ ಕುಟುಂಬಕ್ಕೆ ಆದ ಅನ್ಯಾಯದ ಪ್ರತೀಕಾರ ತೀರಿಸಿಕೊಳ್ಳುವ ಒಬ್ಬ ಮಾಜಿ ಹಿಟ್ ಮ್ಯಾನ್ ನ ಕತೆ. ಈ ಸಿನಿಮಾದ ಪ್ರತಿಯೊಂದು ಫೈಟ್ ನ ಒಂದು ಆರ್ಟ್ ರೀತಿ ಟ್ರೀಟ್ ಮಾಡಿದ್ದಾರೆ. ಕತ್ತಿ ವರಸೆ, ನೈಫ್ ಫೈಟ್, ಹ್ಯಾಂಡ್ ಕಾಂಬ್ಯಾಟ್ ಸಖತ್ತಾಗಿದೆ. ಜಪಾನೀಸ್ ನೈಟ್ ಲೈಫ್ ಬ್ಯಾಕ್ ಡ್ರಾಪ್ ನ ಸಿನಿಮಾಟೋಗ್ರಫಿ ಸಖತ್ ಕಲರ್ಫುಲ್ ಆಗಿದೆ. ಇಲ್ಲಿದ್ದ ಬ್ಯಾಕ್ ಗ್ರೌಂಡ್ ಸ್ಕೋರ್ ಚೆನ್ನಾಗಿದೆ. ಲವ್ ಹರ್ಟ್ಸ್ ಆಕ್ಷನ್ ಸಿನಿಮಾಗಳಲ್ಲಿ ಕಾಮಿಡಿ ಎಲಿಮೆಂಟ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ? ಅದಕ್ಕಾಗಿನೇ ಈ ಸಿನಿಮಾ. ಒಬ್ಬ ಮಾಜಿ ಹಿಟ್ ಮ್ಯಾನ್ ತನ್ನ ಗ್ಯಾಂಗ್ಸ್ಟರ್ ಲೈಫ್ ನ ತೊರೆದು ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿ ಆರಾಮಾದ ಜೀವನ ನಡೆಸ್ತಿರ್ತಾನೆ. ಅವನ ಪಾಸ್ಟ್ ಲೈಫ್ ಮತ್ತೆ ಅವನನ್ನ ಹುಡುಕಿಕೊಂಡು ಬಂದಾಗ ತನ್ನ ಹೊಸ ಜೀವನವನ್ನ ಉಳಿಸ್ಕೊಳ್ಳೋಕೆ ಹೋರಾಡೋ ನಾಯಕನ ಕತೆ. ಆಕ್ಷನ್ ಜೊತೆಗೆ ಸೂಪರ್ ಕಾಮಿಡಿ ಟೈಮಿಂಗ್ ಇದೆ. ಫ್ಯಾಮಿಲಿ ಜೊತೆ ಕುಳಿತು ಎಂಜಾಯ್ ಮಾಡಬಹುದಾದ ಸಿನಿಮಾ. ಈ ಸಿನಿಮಾ ನನಗೆ ಜಾಕಿ ಚಾನ್ ಅವರ ಸಿನಿಮಾಗಳನ್ನ ನೆನಪಿಸಿತು. ದ ಗ್ರೇ ಮ್ಯಾನ್ ಕ್ರಿಸ್ ಎವಾನ್ಸ್ ಜೊತೆಗೆ ನಮ್ಮ ಭಾರತದ ಧನುಷ್ ಅಭಿನಯಿಸಿರೋ ಸಿನಿಮಾ. ಸಿಐಎ ಏಜೆಂಟ್ ಒಬ್ಬ ಸಂಸ್ಥೆಯ ರಹಸ್ಯ ಮಾಹಿತಿನ ಬಯಲು ಮಾಡಿದಾಗ ಅವನನ್ನ ಮುಗಿಸಲು ಒಬ್ಬ ಸೈಕೋಪಾತ್ ಕಿಲ್ಲರ್ ನ ನೇಮಿಸಲಾಗುತ್ತೆ. ಈ ಇಬ್ಬರು ನಡುವಿನ ಕ್ಯಾಟ್ ಅಂಡ್ ಮೌಸ್ ಆಟವೇ ಈ ಸಿನಿಮಾ. ಪ್ರಾಗ್ ನಗರದಲ್ಲಿ ನಡೆಯುವ ಶೂಟ್ಔಟ್ ಸೀನ್ ಈ ಸಿನಿಮಾದ ಬೆಸ್ಟ್ ಪಾರ್ಟ್ ಅಂತ ಹೇಳ್ಬಹುದು. ಉಳಿದಂತೆ ಎಲ್ಲ ಆಕ್ಷನ್ ಸೀನ್ಗಳು ಚೆನ್ನಾಗಿದೆ. ಈ 5 ಸಿನಿಮಾಗಳಲ್ಲಿ ಯಾವ್ದನ್ನ ನೋಡಿದಿರಾ, ಯಾವ್ದನ್ನ ನೋಡೋಕೆ ಪ್ಲಾನ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ.